Odi yale, yamal, mali mula, mula ni malinga matal, sagire dangal, mura dal yale, bile mali, lagri chali, chali di jannan, load mantu, korodu janna, pantalonji, karapudu karna, aile yalla, Aisa, once more. shabash. ಅಲೆ ಶುರು ಆಯ್ತು ಅವ್ರು ನಿಂತಿರೋ ಧೈರ್ಯ ನೋಡಿ ಮಾರ್ರೆ. ನದಿ ಹಾಗೂ ಸಮುದ್ರ ಒಟ್ಟಾಗುವ ಜಾಗ. Oh my God. ಇದು ನದಿ, ಅದು ಸಮುದ್ರ. ಇದು ಟಿಪ್ಪುನ ಕೋಟೆ ಅಂತ ಹೇಳ್ತಾರೆ. ಟಿಪ್ಪು ಕಾಲದಲ್ಲಿ ಅದರಲ್ಲಿ ಕೋಟೆ ಕಟ್ಟಿದ್ರು. ಸ್ನೇಹಿತರೆ, ಮೀನುಗಾರರ ಬದುಕು ಮೀನು ತಿಂದಷ್ಟು ಸುಲಭ ಅಲ್ಲ. ಸಮುದ್ರದ ಅಲೆಗಳ ತರನೇ ದೊಡ್ಡ ದೊಡ್ಡ ಏರಿಳಿತಗಳು ಸಹ ಇರುತ್ತೆ. ಎಲ್ಲ ಏರಿಳಿತಗಳಿಗೂ ಜಗ್ಗದೆ ಅಥವಾ ಕುಗ್ಗದೆ ಅದಕ್ಕೆ ಎದೆ ಕೊಟ್ಟು ನಿಲ್ಲುವಂತಹ ಛಲಗಾರರು ನಮ್ಮ ಮೀನುಗಾರರು. ಇಂತಹ ಮೀನುಗಾರರ ಕುರಿತಾದ ಈ ವಿಡಿಯೋ ನಿಮಗಾಗಿ ಅನಿಕೇತನ ಯೂಟ್ಯೂಬ್ ಚಾನೆಲ್ ನಲ್ಲಿ ಪ್ರಸಾರಗೊಳ್ತಾ ಇದೆ. ಎಲ್ಲರಿಗೂ ಅನಿಕೇತನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಆಕ್ಚುಲಿ ನಿಖಿಲ್ ಹೆಂಗ್ ಗೊತ್ತಾ, ಇದು ದೂರದಿಂದ ನಾನು ಅಲ್ಲಿ ನಿಂತಿದ್ದು ಯಾಕೆ ಗೊತ್ತಾ ಹೋಗೋಣ ಅಂತ ಹೇಳಿದ್ದು. ಅಲ್ಲಿಂದ ನಂಗೆ ಹೆಂಗ್ ಕಾಣಿಸ್ತಿತ್ತು ಅಂದ್ರೆ, ಇನ್ನು ಮಾರ್ಕೆಟ್ ಅಲ್ಲಿ ಚೆಂಡು ಹೂವನ್ನ ಫುಲ್ಲು ರಾಶಿ ಹಾಕಿರ್ತಾರಲ್ಲ ಮಾರ್ಕೆಟ್ಲೆ, ಅದ್ ಹೆಂಗೆ ಇಲ್ಲಿ ಅಂತ ಅನ್ಕೊಂಡ್ ಬಂದೆ. ಇಲ್ಲಿ ನೀವ್ ಇಷ್ಟು ಜನ ಯಾವ್ದೋ ಕೆಲ್ಸದಲ್ಲಿ ಮಗ್ನರಾಗಿದ್ದೀರಾ ಅಂತ ಗೊತ್ತು. ಅದ್ ಯಾವ್ದು ಏನ್ರ ಬಗ್ಗೆ ಅಂತ ಹೇಳ್ಬೋದಾ? ಬಲೆ ಕೆಲಸ ಮಾಡ್ತಿದ್ದೇವೆ ನಾವು. ದೋಣಿಯಲ್ಲಿ ಅದು ದೋಣಿಯಲ್ಲಿ 38 ಜನ ಇದ್ದೇವೆ ನಾವು. ಸಮುದ್ರದಲ್ಲಿ ಹೋಗಿ ದುಡಿಯುವುದು. ಮೊನ್ನೆ ಏನಾಯ್ತು, ನಮ್ಮ ಬಲೆ ಎಲ್ಲ ಎಲೆ ಆಯ್ತು, ಕಲ್ಲಿಗೆಲ್ಲ ಕಲ್ಲಿಗೆ ತಾಗಿದಾಗ ಪರಿ ಆಗ್ತದೆ, ಮತ್ತೆ ಕೆಸರಿಗೆ ಹೋದಾಗ ಪರಿ ಆಗ್ತದೆ, ನಾನಾ ರೀತಿಯಲ್ಲಿ ಪರಿ ಆಗ್ತದೆ. ನೀರು ಜೋರು ಒಂದ್ ಸೈಡ್ ಇರುವಾಗೆಲ್ಲ ಪರಿ ಆಗ್ತದೆ. ಅದನ್ನೆಲ್ಲ ಇಲ್ಲಿ ಬಂದು ಸರಿ ಮಾಡುದು ಈಗ ನಾವು. ಹೌದಾ? ಅಂದ್ರೆ ಅದು ಬಲೆ ಹರಿದೋಗೋದು ಅಂತ ಹೇಳ್ತೀವಿ. ಹೌದೌದು, ಹರಿದೋಗುದು. ನಿಮ್ ಭಾಷೆಯಲ್ಲಿ ಇರೋದ್ರೆ ಹರಿದೋಗುದು, ನಾವು ಪರಿ ಅಂತ ಹೇಳ್ತೀರಾ. ಇದು ನಾವು ಕಸುಬು ಹೇಗೆ ಮಾಡ್ತೇವೆ ಅಂದ್ರೆ, ಈ ತರದ 2 ದೋಣಿ ಉಂಟು. ಅವರು ಈ ತರ ಕೆಲಸ ಮಾಡ್ತಿದ್ದಾರೆ, ಆ ಸೈಡ್ ಇದ್ದಾರೆ. ಅದು ನಾವು 2 ದೋಣಿ ಬಲೆಯನ್ನು ಜಾಯಿಂಟ್ ಮಾಡುದು. ಜಾಯಿಂಟ್ ಮಾಡಿ ಮೀನು ನಮಗೆ ಕಾಣ್ತದೆ ಸಮುದ್ರದಲ್ಲಿ, ಅದನ್ನ ಮಧ್ಯ ಹಾಕಿ ಬಲೆ ಹಾಕಿ ಮತ್ತೆ ಒಟ್ಟು ಮಾಡಿ ಹೇಳ್ತೇವೆ. ಮೀನು ಇನ್ನೊಂದು ದೋಣಿಗೆ ಹಾಕಿ ಮೀನು ತಗೊಂಡು ಬಂದು ಇಲ್ಲಿ ಖಾಲಿ ಮಾಡ್ತೇವೆ. ಒಂದು ಕೆಜಿ ಬಲೆಗೆ 600 ರೂಪಾಯಿ ಉಂಟು. 1 ಕೆಜಿ ಬಲೆಗೆ 600 ರೂಪಾಯಿ. ಇದು ಇವಾಗ ಸುತ್ತಲೂ ಒಂದ್ಸಲ ಹಾಕ್ತಿರಂದ್ರೆ ಎಷ್ಟು ಕೆಜಿ ಇರುತ್ತದು? ಇದು 2,500-3 ಸಾವಿರ ಕೆಜಿ ತನಕ. ಹೌದಾ? ಆಮೇಲೆ ಆ ಸೂಜಿನೂ ಅಷ್ಟೇ ಒಂಥರ ಡಿಫ್ರೆಂಟ್ ಆಗಿದೆ. ಅದು ಇದು ಅಂದ್ರೆ ಇದನ್ನು ಜಾಯಿಂಟ್ ಮಾಡ್ಬೇಕಲ್ಲ ನಾವು. ಇದು ಒಂದೇ ಸೈಡ್ ಇರುವುದಾದ್ರೆ ನಾವು ಸೂಜಿಗೆ ದಾರ ಆಗ್ತದಲ್ಲ, ಅದನ್ನ ಈಗ ಹೇಳ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ನಮ್ಗೆ. 2 ಸೈಡ್ ನೂಲ್ ಬಿಡ್ಸ್ಕೊಂಡು ಹೋಗ್ಬೋದು. ಈಗ ಒಂದ್ಸಲ ಮಾಡಿ ನೋಡುವ. ಹೀಗೆ ಆಗ್ತದಲ್ಲ, ಎಷ್ಟು ನೂಲ್ ಬೇಕಾದ್ರೆ ಟೈಟ್ ಆಗ್ತದೆ. ಇದು ಬಿಡ್ಸ್ಕೊಂಡು ಇದು ಹೋಗ್ತಾ ಇರೋದು. ಹಾಗೆ ಹೌದೌದು. ಎಷ್ಟ್ ಚಂದ. ಈ ಕಾಲಿಗೆ ಒಂದ್ ಕಡೆ ತಾಕಿಸ್ಕೊಂಡು ಇನ್ನೊಂದ್ ಕಾಲಿಗೆ ಅದನ್ನ ಗ್ರಿಪ್ ಹಿಡ್ಕೊಂಡು. ಅದು ಒಂದೇ ಲೆಕ್ಕ ಬರ್ಬೇಕಲ್ಲ. ಇಲ್ಲಿ ಎಲ್ಲ ಕೆಲಸನಾಗಿ ನೀವು ಇಷ್ಟು ಜನ ದೋಣಿ ಇದ್ದವ್ರೇನಾ? ಹೌದೌದು, ಹಿರಿಯವರು ನಮ್ದು. ನಮಸ್ತೆ ಅಂಕಲ್. ಮತ್ತೆ ಹೋಗಲ್ಲಿದ್ದಾರಲ್ಲ ಬಿಳಿ ಟೋಪಿ ಅವರು, ಹಾಯ್. ಅವರು ನಮ್ಮನ್ನೆಲ್ಲ ಮುನ್ನಡೆಸ್ಕೊಂಡು ಹೋಗುವವರು. ಇನ್ನೊಬ್ರು ಇದ್ದಾರೆ. ಡ್ರೈವಿಂಗ್ ಮಾಡೋರಾ? ಡ್ರೈವರ್ ಅಲ್ಲ, ಇದರಲ್ಲಿ ಡ್ರೈವರ್ಗಿಂತ ಅಂದ್ರೆ ಮೀನ್ ಎಲ್ಲಿ ಹಾಕ್ಬೇಕು, ಬಲೆ ಎಲ್ಲಿ ಹಾಕ್ಬೇಕು, ಹೇಗೆ ಹಾಕ್ಬೇಕು, ಮೀನು ನೋಡುವುದ್ರಲ್ಲಿ ಎಲ್ಲ ಅವರು ಜಾಣರಿದ್ದಾರೆ. ಅವರೆಲ್ಲ ಅವರೊಟ್ಟಿಗೆಲ್ಲ ಇರ್ತಾರೆ. ಇಂಥ ಕಡೆನೆ ಬಲೆ ಹಾಕೋಣ, ಇಂಥ ಕಡೆಗೆ. ಇದರ ಬಲೆ ಇವರು ಉಂಟಲ್ಲ, ಇದು ಏನಾದ್ರು ಕಟ್ಟಾದ್ರೆ ಎಲ್ಲ ಇದರೆಲ್ಲ ಜವಾಬ್ದಾರಿ ಎಲ್ಲ ಅವ್ರು ನೋಡ್ತಾರೆ. ಸೂಪರ್. ಹೋಗ ಅವರಿದ್ದಾರಲ್ಲ, ಅವರು ನಾವು ಏನಾದ್ರು ಮೀನ್ ತಂದ್ರೆ ಇಲ್ಲಿ ಖರ್ಚು ವೆಚ್ಚ ನೋಡ್ಕೊಳ್ಳುವವರು ಅವರು. ಕಾರಣ ಅವರು ಖರ್ಚು ವೆಚ್ಚ ನೋಡ್ಕೊಳ್ತಾರೆ. ಇಲ್ಲಿ ಮೀನ್ ತಂದ್ರೆ ಇದರಲ್ಲಿ ಸೇಲ್ ಮಾಡುದೆಲ್ಲ ಅವ್ರು 3 ಜನ ಇದ್ದಾರೆ. ಇಲ್ಲಿ ಒಬ್ರು ಇದ್ದಾರೆ, ಇನ್ನಿಬ್ರು ಆಚೆ ಇದ್ದಾರೆ. ಹೌದಾ? ಕಷ್ಟ ಅನ್ನೋದಕ್ಕಿಂತ ಹೆಚ್ಚಾಗಿ ಗಟ್ಟಿ ಗುಂಡಿಗೆ ಬೇಕು. ಹೌದೌದು, ಅದು ನಿಜವಾಗ್ಲು. ಅದು ಯಾವ ತರ ಸಮುದ್ರ ಯಾವಾಗ ಏನಾಗ್ತದೆ ಅಂತ ಹೇಳೋಕ್ಕಾಗೋದಿಲ್ಲ. ಈಗ ನನ್ನ ರಿಕ್ವೆಸ್ಟ್ ಮೇಲೆ ಮೀನುಗಾರಿಕೆ ಅಂತಂದ್ರೆ ಅಲ್ಲಿ ಬರೀ ಕಷ್ಟ ಆ ತರ ರಿಸ್ಕ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅದರಲ್ಲೂ ಖುಷಿ ಪಡೋ ಇವ್ರದೇ ಆದಂತ ಕೆಲವೊಂದು ಹಾಡುಗಳಿದೆ. ಅದಂತೂ ನನಗೆ ತುಂಬಾ ಕೇಳ್ಬೇಕು ಅಂತ ಅನಿಸ್ತಿದೆ. ದಯವಿಟ್ಟು ನೀವೆಲ್ಲ ಸೇರಿ ಎಲ್ಲರೂ ನಿಂತ್ಕೊಂಡ್ರೆ ನಂಗೆ ಇನ್ನ ಖುಷಿ. ಫ್ರೇಮಲ್ಲಿ ಬರ್ತೀರಾ ಪ್ಲೀಸ್ ನಮಗೋಸ್ಕರ. ಸಾರಿ, ನಿಮ್ ಕೆಲ್ಸಕ್ಕೆ ಡಿಸ್ಟರ್ಬ್ ಮಾಡ್ತಿದ್ದೀನಿ, ಬೈಕೊಂಡ್ಬೇಡಿ.
ಓಡಿಯಾಲೆ ಯಾಮಾಲಿ ಮಾಲಿ ಮೂಲ ಮೂಲ ನೀಸ ದಂಬಲಿ ಕೀಸ ದಂಬಲ ತಾರು ಹೆಸರು ಬಾರು ಬರನ ಬಾರು ಮುಸಲ ಪೋರಿ ಮುಸಿರಿ ಗಂಧ ನಮರಿ ಗಂಧ ನಮರಿ ಕಾಟು ಕಟ್ಕಲಾಸಿ ದೆಕ್ತ ಮಾಸಿ ತಮಸಿ ಕರ್ಣ ಎಂಬು ಜರ್ನ ಜಂಬು ಸಕಲ ಚಾಂಪೆ ಮಂಗ ಚಂಪೆನಿ ಚೌಡ ಎರಿಯನ ಪೌಡ ಎರಿಯನ ಮೋತಿ ಮಲಿಂಗ ಜ್ಯೋತಿ ಮಲಿಂಗ ಮಟಲ್ ದಂಗಿನ ಡಂಗಲ್ ದಂಗ ಸುಪಾರಿ ಅಪನ್ ಸುಪಾರಿ ಸುಪಾರಿ ಸಲ್ಲ ಮುರದ್ ದಲ್ಲ ಮುರದ್ ಮಾಲಿ ಜಾಂಬುಲಾನ ಜಾಮ ತೈ ಮರ್ದಿ ತೈ ಮರ್ದಿರೆ ಬಾಲ ಬಡಿ ಬಂಗಾಲ ಬಂಗಲೀಜ ತನಮ ಕೀಜ ತನಮ ತಾನಿ ವಂಡರ ಪಾನಿ ಐಲೆ ಎಲ್ಲ ఓ బేలా ఓ బెలే బెలే ఓ బెలే మాలి ఏ లకిరి చాలి ఏ చాలి చందన్ ఏ గోరి నందన్ ఏ గోరి గులామ ఏ గులం దక్క ఏ గిర్గలు మక ఏ మక మదీనా ఏ వై పులెన ఏ సబస్ కోరే ఏ లంబ లంబ ఏ కైన పాద ఏ సబస్ కోరి ఏ ఐలే జింబి ఏ జింబిరే సవ ఏ కొలబి సవ ఏ కొలబి కాయ ఏ అల్లబిదాయ ఏ అలదుమాన ఏ జమౌలాన ఏ జమత ఎంబర్ ఏ కపల బందర్ ఏ బందర్ బారి ఏ కిని అమ్మారి ఏ కిని కరాబ ఏ కరబు మేలు ఏ ఉసైగేల ఏ ఉసై వరణ ఏ జంబు జరణ ఏ జంబుడ సకుల్ ఏ చంపిరి మంగల్ ఏ మంగలిజు ఏ తనమకిజు ఏ తనమతాని ఏ బందరవాని ఏ బందర్ బారి ఏ కిని అమ్మారి ఏ కిని కరాబ ఏ కరబు మేలు ఏ ఉసైగేలు ఏ ఉసై వరణ ఏ జంబు చరణ ఏ జంబుడ సకుల్ ఏ చంపిరి మంగల్ ఏ ఐలి ఎల్ల ఏ ఐలి జింబే ఏ జింబిలి సవ ఏ కొలిబి సవ ఏ కొలిరే కాయ ఏ అలబిదాయ ఏ అలదుమాన ఏ జమౌలాన జామతయ ఏ మర్జితయ ఏ మర్జిరే బాల ఏ పరిదే సాల ఏ సాల ఎంబురు ఏ వైపులిన ఏ ఐలి ఎల్ల ఎల సొలామ దీని సొలామ దింబురు జాగి ఏ కపురు బాగి ఏ కపన కొల్లు ఏ కొల్లు బికాయ ఏ అలబిదాయ ఏ అలదుమాన ఏ జమౌలాన ఏ జామతయ్య ఏ మర్జితయ్య ఏ మర్జి బాల ఏ పాడి సాల ఏ సాలత ఎంబు ఏ ఐలి ఎల్ల ఏ ఎల్లది ఎల్ల ఏ అందముతు ఏ ఏన జన్న ఏ పారన తూదు ఏ వైపులెన్న ఏ వంజువల్ల ఏ మీరుంతుదు ఏ వైపుడన్న ఏ అందముతు ఏ పారుంతుల ఏ వైపులెన్న ఏ సబసు కొరి ఏ బ్యాగ వంజి ఏ లోడు మంతు ఏ కొరడు జన్న ఏ పంతలొంజి ఏ కడపుడు గన్న ఏ ఐలే ఎల్ల ఏ ఐలే మాలి ఏ మాలి చాలి ఏ చాలిబి జన్న ఏ గోరిబి జన్న ఏ గోరి గులామ ఏ గులామ దట్ట గిర్గులు మక్క ఏ సబసు కొరి ఏ బర్పుడు జన్న ఏ వంజి బాట్లి ఎల్లరి ఎల్ల ఏ ఎల బూర్ ఏ రాజ డూర్ ఏ డోల్ డంగి ఏ డంగి బికారి ఏ అప్పుడు సుపారి ఏ సుపర్ దాండు ఏ దండం కరియా ఏ నమత కరియా ఏ నమైనూరు ఏ బలై చోరు ఏ బలై బడియా ఏ సబసు కొరి ఏ ఒరేడు బొరి ఏ ఉబేద మల్పి ఏ లంబ లంబ ఏ కైన పడదు ఏ సబసు కొర్లి ఏ సాకు జన్న ఏ అంబ సయ్య ఏ ఇయ జన్న ఏ ಐಲೆ ಜಿಂಬೆ ಏ ಪಾರ್ ರತ್ವಾರ್ ದೋಣಿಗೆ ಈಗ ಈ ಬಲೆಯನ್ನು ತುಂಬಿಸ್ತೇವೆ. ತುಂಬಿಸಿ ಆದ್ಮೇಲೆ ಅಲ್ಲ ಇಷ್ಟು ದೊಡ್ಡ ಬಲೆ ಈ ದೋಣಿಲಿ ತುಂಬುತ್ತದ? ಓ ಅಷ್ಟು ಪುನಃ ದೋಣಿಯಲ್ಲಿ ಉಂಟು. ದೋಣಿ 57 ಫೀಟ್ ಉಂಟು. ಮತ್ತೆ ಇದು ತುಂಬಿಸಿ ಆದ್ಮೇಲೆ ಇದು ಕಾಣ್ತದ ಈ ತರದ್ದಲ್ವಾ, ಬಳೆ ಬಳೆ ತರದ. ಇದರ ಒಳಗೆ ರೋಪ್ ಹಾಕ್ತೇವೆ. ರೋಪ್ ಅಲ್ಲಿ ಉಂಟಲ್ಲ, ಇದು ಒಳಗಿಂದ ಹೋಗ್ತದೆ. ಇದು ಬಲೆ ಹೋಗುವಾಗ ಇವೊಂದಿಂದ ಬಿಟ್ಕೊಂಡು ಬರ್ತದೆ, ಅದರಲ್ಲಿ ರೋಪ್ ಕಟ್ಟಿದ್ದುಂಟು. ಲಾಸ್ಟ್ ಎರಡು ದೋಣಿ ಉಂಟು, ಇಂಥದ್ದು ಇನ್ನೊಂದು ಉಂಟು. ಒಟ್ಟಿಗೆ ಹೋಗ್ತೇವೆ, ಜಾಯಿಂಟ್ ಮಾಡ್ಕೊಂಡು ಹೋಗಿ ಎಲ್ಲ ಬಿಡಿಸ್ಕೊಂಡು ಒಟ್ಟು ಮಾಡ್ತೇವೆ. ಒಟ್ಟು ಮಾಡಿ ಈ ರೋಪ್ ಅನ್ನು ಅದು ಡ್ರಮ್ ಅಲ್ಲಿ ಇಂಚ್ ಉಂಟಲ್ಲ, ತಾರ್ಪಲ್ ಹಾಕಿಟ್ಟಿದ್ದೇವೆ, ಅದರಲ್ಲಿ ಎಳೆಯುವುದು ಈ ರೋಪ್ ಅನ್ನು. ಅದೆಲ್ಲ ಅಡಿಯಿಂದ ಇದೆಲ್ಲ ಒಟ್ಟಾಗ್ತದೆ.
ಮತ್ತೆ ಮೀನು ಇದ್ರ ಒಳಗೆ ಇರ್ತದೆ. ಮತ್ತೆ ಪುನಃ ಇದನ್ನು ದೋಣಿಗೆ ತುಂಬಿಸ್ತಾ ಬರುದು ನೀರಲ್ಲಿದ್ದ ಬಲೆಯನ್ನು. ಓಕೆ ಲಾಸ್ಟ್ ಒಂದು ಕಡೆ ಅದು ಅಡಿಯಲ್ಲಿ ಉಂಟು ದೊಡ್ಡದು ಒಳ್ಳೆ ಗಟ್ಟಿ ಬಲೆ ಉಂಟು, ಅದರಲ್ಲಿ ಬಂದು ಶೇಖರಣೆ ಆಗ್ತದೆ. ಅದನ್ನು ಮತ್ತೆ ಆ ದೋಣಿಗೆ ಲೋಡ್ ಮಾಡುದು. ಓಕೆ ಅವರು ಇಲ್ಲಿ ಬಂದವರಿಗೆ ತಂದು ಇಲ್ಲಿ ಖಾಲಿ ಮಾಡಿ ಓಕೆ ರೇಟ್ ಎಲ್ಲ ಫಿಕ್ಸ್ ಮಾಡಿ ಅದೆಲ್ಲ ಆಗ್ತದೆ. ಓಕೆ ಒಟ್ನಲ್ಲಿ ನೀವು ಹೇಳ್ತಿರೋದು ಎರಡು ದೋಣಿ ಜಾಯಿಂಟ್ ಆಗಿ ಹೋಗುವಂತದ್ದು. ಸೇಮ್ ದೋಣಿ ಆಚೆ ಉಂಟು, ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಓಕೆ ಅದು ಒಂದೇ ಲೆಕ್ಕ ಇರ್ತದೆ, ಅದನ್ನು ಜಾಯಿಂಟ್ ಮಾಡ್ಕೊಂಡು ಹೋಗುದು. ಅಲ್ಲಿ ಮೀನು ಇರ್ತದೆ ಅಂತ ಹೇಳಿದ್ರೆ ನಾವು ಇದನ್ನು ಬಿಡಿಸ್ಕೊಂಡು ಹೋಗುದು. ಎಲ್ಲ ನೀರಿಗೆ ಬಿಡ್ತಾ ಅದನ್ನು ಮಧ್ಯವಾಗಿ ಇರಿಸುದು ಮೀನನ್ನು. ಇಷ್ಟು ಇದ್ರಲ್ಲಿ ಇಷ್ಟು ಜನ ಅಲ್ಲಿ ಆಕ್ಚುಲಿ ನಿಲ್ಲಕ್ಕೆ ಜಾಗ ಇಲ್ಲ. ಅದು 15 ಜನ ಇರ್ತೇವೆ ಇದರಲ್ಲಿ. ಇಲ್ಲ ಅದಕ್ಕೆ ಸೆಟ್ ಆಗಿ ಹೋಗ್ತೇವೆ. ಓಕೆ ಓಕೆ ಆಯಾ ಜಾಗಗಳಿಗೆ ಸೆಟ್ ಊಟ ಎಲ್ಲ ಆಗಿ. ಅದೇ ನನ್ನ ನೆಕ್ಸ್ಟ್ ಕ್ವಶನ್ ಅದೇ ಇತ್ತು. ಆ ಊಟ ಎಲ್ಲ ಎಷ್ಟು ಚಂದ ಮಾಡಿದೀರಾ ಇದು. ಓಕೆ ಅದು ಮಧ್ಯಾಹ್ನ ಒಂದು 10:30 ನಂತರ ನಾವು ಊಟ ಮಾಡ್ತೇವೆ. ಎಲ್ಲ ತಗೊಂಡ್ ಬರ್ತೀರಾ? ಬೆಳಿಗ್ಗೆ ಒಂದು 4:30 5 ಗಂಟೆಗೆ ಮನೆಯಲ್ಲಿ ಚಾ ಕುಡಿದು ಬರ್ತೇವೆ. ಅದು 9:30 10 ಗಂಟೆಗೆ ಹಸಿ ಹೋಗ್ತದೆ ಊಟ ಮಾಡಿ. ಮತ್ತೆ 1:30 2 ಗಂಟೆಗೆ ಚಾ ತಿಂಡಿ ಏನಾದ್ರು ಕಲಿಸ್ತಾರೆ ಆ ದೋಣಿಯಲ್ಲಿ. ಅದನ್ನು ಲೇಟ್ ಆದ್ರೆ. ಓಕೆ ಓಕೆ ಸೊ ದೋಣಿಗೆ ಇಳಿದಿದ್ದೀನಿ. ರೋಚಕ ಅನುಭವ ಅಂತೂ ಆಗ್ತಾ ಇದೆ. ಇಲ್ಲಿ ಬನ್ನಿ. ಹೌದಾ, ರೋಚಕ ತಿರುವು ಉಂಟಾ ಈಗ? ಇದರ ಮೇಲೆ ನಿಲ್ಲಿ. ಇದ್ರ ಮೇಲೆ ನಿಲ್ಬೇಕು. ನಿಲ್ಲಿ ನೀವು ನಿಲ್ಲಿ. ಇದು ಕಂಬ ಇಟ್ಕೊಳ್ಳಿ, ಇದು ಇಟ್ಕೊಳ್ಳಿ. ಏನ್ ಆಗುದಿಲ್ಲ, ನೀವು ಹಿಂದೆ ನೋಡಿ. ಇಲ್ಲಿ ಇಲ್ಲಿ ಕಾಲಿಡಿ, ಕೈ ಕೊಡಿ ಇಲ್ಲಿ. ಹಾಯ್ ಎಂತ ಹೇಳಿದ್ರಲ್ಲ ಅವಾಗ್ಲೇ ಬಲ್ಲೆ ಬಲ್ಲೆ ಅಂತ ಹೇಳಿದ್ದು. ಬಲ್ಲೆ ಬಲ್ಲೆ ಕಾಣ್ತದಲ್ಲ. ಹಾಯ್ ನಿಖಿಲ್. ಓಕೆ ಓಕೆ ಬಲೆಗಳನ್ನ ಎಳಿತಾ ಇದಾರೆ, ಬಲೆಗಳು ಸಿದ್ಧಪಡಿಸ್ಕೊಳ್ತಿದ್ದಾರೆ. ಆಮೇಲೆ ಆ ಬಾಲ್ದು ಒಂದು ಹೇಳ್ಬಿಡಿ, ಅದ್ ಯಾಕೆ ಹಂಗಿದೆ ಅಂತ ಅನ್ಬಿಟ್ಟು. ಬಾಲ್ಸ್ ಇದು ನೀರಿನ ಅಡಿ ಭಾಗಕ್ಕೆ ಹೋಗ್ತದೆ. ಇದು ಸೀಸ ಅದು ಸೀಸಾ ಬಲೆ ತರದ್ದು ಹೇಳ್ತಾರೆ. ಅಲ್ಲ ಭಾಸ್ಕರ ಅಣ್ಣ, ಸೀಸದ ಬಾಜಲ್ಲಿ ಸೀಸ ಕಾಯಿ ಬತ್ತಲೆ ಅವ್ರು ಇಟ್ಕೊಂಡಿದಾರಲ್ಲ, ಅದು ವೆಯ್ಟ್ ಉಂಟು. ಅದು 150 ಗ್ರಾಮ್ ವೆಯ್ಟ್ ಉಂಟು, 200 ಗ್ರಾಮ್ ಒಂದು. ಅದು ನೀರಿನ ಅಡಿಭಾಗ ಹೋಗ್ತದೆ. ಅದು ಫ್ಲೋಟ್, ಎಲ್ಲ ಫ್ಲೋಟ್ ನೀರಿನ ಮೇಲ್ಭಾಗದಲ್ಲಿ. ಅದು ಮೀನು ಇರ್ತದಲ್ಲ ಅವತ್ತು ಜೋಶ್ ಇರ್ತದೆ ಎಲ್ಲರೂ. ಬೊಬ್ಬೆ ಎಲ್ಲ ಹಾಕುದು ಅದರ ಗಮ್ಮತ್ತೆ ಬೇರೆ. ಅದು ಇವ್ರು ಮೀನೆಲ್ಲ ನೋಡ್ಕೊಂಡು ಇಲ್ಲಿ ಮೀನು ಉಂಟು, ನೀವು ಎಲ್ಲ ರೆಡಿ ಆಗಿರಿ ಅಂತ ಹೇಳ್ತಾರೆ. ಎಲ್ಲರೂ ಅವರವರ ಕೆಲಸದಲ್ಲಿ ರೆಡಿ ಆಗಿ ಇರ್ತಾರೆ. ಅದೃಷ್ಟ ಚೆನ್ನಾಗಿದೆ ನನಗೆ, ಉಡುಪಿ ಜಿಲ್ಲೆಗೂ ನನಗೂ. ಉಡುಪಿಯವರು ಒಳ್ಳೆಯವರಲ್ವಾ? ಪಕ್ಕ ಅದಂತೂ. ಐಸಾ ಒನ್ಸ್ ಮೋರ್ ಶಾಬಾಷ್ ಶಬಾಷ್. ಬಲೆ ಎಳಿತಾನೆ ಇದ್ದಾರೆ ಒಂದು 10 ನಿಮಿಷ ಆಯ್ತಲ್ವಾ? ಎಷ್ಟು ದೊಡ್ಡದಿರ್ಬೇಡ ಆ ಬಲೆ. ಎಲ್ಲ ಹೋದ್ರೆ ಮಿನಿಮಮ್ 1.5-2 ಗಂಟೆ ಆಗ್ತದೆ ನಮ್ಗೆ ಸಮುದ್ರದಲ್ಲಿ ಎಳಿಲಿಕ್ಕೆ. ಹೌದಾ? ಹೇಗೆ ಉಂಟು ದೋಣಿ ಅನುಭವ ಎಲ್ಲ? ಅಬ್ಬಾ, ಇದೊಂಥರ ಎಷ್ಟು ಲಕ್ಷ ಕೊಟ್ರು ಸಿಗೋದಿಲ್ಲ ಈ ತರದ್ದು ಫೀಲಿಂಗ್. ಯಾರಿಗ್ ಸಿಗುತ್ತೆ ಹೇಳಿ, ನೀವೇ ಹೇಳಿ. ಇವಾಗ 1,000 ಕೊಟ್ರು ನಂಗೆ ಒಂದ್ ರೈಡ್ ಕೊಡ್ಬೋದು ಅಷ್ಟೇ. ಈ ತರದ್ದೆಲ್ಲ ಜೀವನ ಅನುಭವ ಸಿಗುತ್ತಾ? ಇದರಲ್ಲಿ ನೋಡಿ ದನಿ ಯಾರು ಗೊತ್ತಾಗೋದಿಲ್ಲ. ಎಲ್ಲರೂ ಒಂದೇ ಕೆಲಸ, ದನಿಗೊಂದು ಬೇರೆ ಕೆಲಸ, ಕೆಲಸಗಾರನಿಗೆ ಬೇರೆ ಕೆಲಸ, ಹಾಗೆ ಏನಿಲ್ಲ. ಯಾರು ನೋಡಿದ್ರೆ ಇಲ್ಲಿ ಯಾರು ಏನಂತಾನೆ ಗೊತ್ತಾಗುದಿಲ್ಲ. ಇದು 24 ಜನ ನಾವು ಪಾರ್ಟ್ನರ್ಸ್ ಇದರಲ್ಲಿ. ಹೌದಾ? ಮತ್ತೆ ಒಂದು 10-15 ಜನ ಎಕ್ಸ್ಟ್ರಾ ಕೆಲಸಕ್ಕೆ ಎಲ್ರಿಗೂ ಈಕ್ವಲ್ ಶೇರ್. ಕೆಲಸ ಎಲ್ಲ ಒಂದೇ ಲೆಕ್ಕ ಮಾಡುದು. ಯಾರು ಇದರಲ್ಲಿ ಯಾರು ಏನಂತಾನೆ ಗೊತ್ತಾಗುದಿಲ್ಲ. ಹಾಯ್, ಅವ್ರಿಗೆ ಕನ್ಫ್ಯೂಸ್ ಆಗ್ತಿದೆ, ಇದು ಯಾರೋ ಹುಡುಗಿ ನಿಂತಿದ್ದಾಳಲ್ಲ. ಅದು ಸ್ಟೇರಿಂಗ್ ಹಿಡಿದಲ್ಲ, ಅದು ಅವನ ತಮ್ಮ. ಹೌದಾ? ಅವನ ಅಣ್ಣ ಇದರಲ್ಲಿ ನಿಂತ್ಕೊಂಡು ಬ್ರಷ್ ಮಾಡ್ತಾ ಇರ್ತಾರೆ. ಅದು ಬೇರೆ ಟ್ರಾಲ್ ಬೋಟ್. ನಮ್ದು ಈ ತರದ್ದು ದೋಣಿ ಬಂತಲ್ಲ, ಸಮುದ್ರಕ್ಕೆ ಹೋಗಿ ಬಂದವರು ಈಗ. ಹೌದಾ? ಆ ಸೈಡ್ ಅಲ್ಲಿ ಸಣ್ಣ ಮನೆ ಮಾಡ್ಕೊಂಡಿರ್ತಾರೆ, ಟೆಂಟ್ ಅಲ್ಲಿ ಇರೋದು. ಅಲ್ಲ ಅವ್ರ ಧೈರ್ಯ ನೋಡಿ ಮೆಚ್ಬೇಕು. ಅದು ಎಲ್ಲ ಭಾರಿ ಧೈರ್ಯ ಬೇಕದು. ಹೆಂಗಸು ಓಡಿಸ್ತಾ ಇರೋದು. ಸಣ್ಣ ಮಗು ಇರ್ತದೆ, ಇಷ್ಟೇ ಸಣ್ಣ ಮಗು ಇರ್ತದೆ, ಕರ್ಕೊಂಡು ಬರ್ತಾ ಇರ್ತಾರೆ. ಇದು ಟೂರಿಸ್ಟ್ ಬೋಟ್. ಇದು ಅದೇ ನಾವು ಹೆಚ್ಚಂದ್ರೆ ಅದಕ್ಕೆ ಹೋಗ್ಬೋದು. ಇದು ಇಲ್ಲಿ ಬೋಟ್ ಮ್ಯಾರೇಜ್ಗೆ ಹೋಗುದು, ಅದು ಕಟ್ಕೊಂಡು ಹೋಗ್ತಾರೆ. ಅದು ಡೀಪ್ ಫಿಶಿಂಗ್ ಬೋಟ್ ಅಂತ, ಟ್ರಾಲ್ ಬೋಟ್. ಅದು ಒಂದು ಇವತ್ತು ಹೋದ್ರೆ
ಒಂದು 10 ದಿವಸ ಬಿಟ್ಟೇ ಬರುವುದು. ಓಕೆ. ಮುಂದೆ ಎಲ್ಲ ಸ್ಟೋರೇಜ್ ಉಂಟು ಅದರಲ್ಲಿ, ಮೀನೆಲ್ಲ ಅದರಲ್ಲಿ ಶೇಖರಣೆ ಮಾಡಿ 10 ದಿವಸ ಎಲ್ಲ ಬಿಟ್ಟು ಇಲ್ಲಿ ಬರ್ತದೆ. 10 ದಿವಸ ಅದೇ ಸ್ಟೋರೇಜ್ ಅಲ್ಲಿ ಇರುತ್ತಾ? ಅಲ್ಲೇ ಇರ್ತದೆ. ಅವರು ಸಾಧಾರಣ ರತ್ನಗಿರಿ ತನಕೆಲ್ಲ ಹೋಗ್ತಾರೆ, ಆಚೆ ಮಹಾರಾಷ್ಟ್ರ ಅಲ್ಲಿ ಎಲ್ಲ ಹೋಗ್ತಾರೆ ಅವರು. ಈಚೆ ಕೇರಳ ಸೈಡ್ ಎಲ್ಲ ಹೋಗ್ತಾರೆ ಅವರು. ದೂರ ದೂರ ಫಿಶ್ ಮಾಡಿ ಡೀಪ್ ಅಲ್ಲಿ, ತುಂಬಾ ಡೀಪ್ ಅಲ್ಲಿ ಇರ್ತಾರೆ. ಸಮುದ್ರ ಮತ್ತೆ ಇಲ್ಲೇ ಬರ್ತೀವಲ್ವಾ? ಸಮುದ್ರ ನೋಡ್ಬೇಕಾ? ಅಡ್ಡಿಲ್ಲ, ಹೋಗ್ಬೋದು. ಸೊ ಈಗ ಆ 2 ದೋಣಿ ಏನಿತ್ತು ಅದ್ರಿಂದ ಈ ದೋಣಿ ಡಿವೈಡ್ ಆಯ್ತು. ಗಟ್ಟಿ ಇಟ್ಕೊಳ್ತೀನಿ ಮಾತಿನ ಬರದಲ್ಲಿ, ಮತ್ತೆ ಇದು ಒಂದು ಅನಾಹುತ ಆಗದ್ ಬೇಡ. ಈಗೇನು ಅಂತಂದ್ರೆ ಆ ದೋಣಿಯಿಂದ ಇದು ಡಿವೈಡ್ ಆಯ್ತಲ್ಲ, ಇವ್ರದ್ದು ಮತ್ತೊಂದು ದೋಣಿ ಇಲ್ಲಿ ಮುಂದೆ ಇದೆ, ಅಲ್ಲಿಗೆ ಹೋಗ್ತಾ ಇದೀವಿ. ಜೊತೆಗೆ ನಮ್ಮ ಡಿಮ್ಯಾಂಡ್ ಮೇರೆಗೆ ಒಂದು ಏನಪ್ಪಾ ಫುಲ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ ಕಾರಣ ನಮ್ಗೊಂದ್ ರೌಂಡ್ ಸಮುದ್ರದಲ್ಲಿ ಕರ್ಕೊಂಡು ಹೋಗ್ತಾ ಇದಾರೆ. ಸಮುದ್ರದ ಅಲೆಗಳನ್ನು ಒಂದು ಫೀಲ್ ಕೊಡೋದಿಕ್ ಕರ್ಕೊಂಡು ಹೋಗ್ತಾ ಇದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ. ಸೊ ಅವರು ಇಂಜಿನ್ ಇದು ಹ್ಯಾಂಡಲ್ ಮಾಡೋರಲ್ವಾ? ಹಾಯ್, ನಿಮ್ಮ ಹೆಸರು? ಪ್ರವೀಣ್. ಹಾಯ್. ಇನ್ನೊಬ್ರು ದಿವಾಕರ್ ಮತ್ತೆ ಪ್ರವೀಣ್ ಅವರು. ಹಾಯ್, ಒಳ್ಳೆ ಕೆಲಸ, ಸೂಪರ್. ಅಲೆ ಶುರು ಆಯ್ತು. ಅಲೆ ಶುರು ಆಯ್ತು, ಅವ್ರು ನಿಂತಿರೋ ಧೈರ್ಯ ನೋಡಿ ಮಾರ್ರೆ. ನಾನ್ ಗಟ್ಟಿಕೊಂಡಿದ್ದೀನಿ, ನೀವು ಸೀದಾ ನಿಂತಿದ್ದೆ. ಹೀರೋ ಅಂದ್ರೆ ನಮ್ಮ ಮೀನುಗಾರರೇ ನಿಜವಾಗ್ಲು. ಶಿಪ್ಪಿಂಗ್ ಯಾರ್ಡ್ ಅಲ್ವಾ ಅದು? ಓಕೆ. ಶಿಪ್ ಮಾಡುವ ಇದು ಸೈಂಟ್ ಮ್ಯಾರೀಸ್ಗೆ ಇಲ್ಲಿಂದ ಬೋಟ್ ಹೊರಡ್ತದೆ. ಇದೆಲ್ಲ ಸೈಂಟ್ ಮ್ಯಾರೀಸ್ ಹೋಗುದು. ಇದಲ್ಲಿ ಬಂತಲ್ಲ ಈಗ? ಹೌದು, ಅದೇ ಪ್ಯಾಸೆಂಜರ್ಸ್ ಗಳಿಗೆ. ಸೀವಾಕ್ ಮಲ್ಪೆ ಇದೆ. ಓಕೆ, ಮಲ್ಪೆ ಸೀವಾಕ್ ಬರ್ತಾ ಇದೀವಿ. ನಾನು ಅಲ್ಲಿಂದ ಇದನ್ನ ನೋಡಿದ್ದೆ, ಇವತ್ತು ಇಲ್ಲಿಂದ ಸೀವಾಕ್ ನೋಡೋ ಅಂತ. ಸಂಜೆ ನಾವು ಬರುವಾಗ ಫುಲ್ ಜನ ಇದ್ರು ಇಲ್ಲಿ. ಹೌದಾ? ಇವತ್ತು ಸಂಜೆ ಫುಲ್ ಆಗ್ತಾರೆ ಇಲ್ಲಿ ಟೂರಿಸ್ಟ್. ಆ ಸೆಂಟ್ ಮೇರಿಸ್ ಐಲ್ಯಾಂಡ್ ಅಲ್ವಾ? ಅಲ್ಲ, ಇದು ಸೀವಾಕ್. ಓಕೆ ಓಕೆ, ಸೀವಾಕ್ಗೆ ಇವರೆಲ್ಲ ಮುಗಿಸಿ ಹೋಗ್ತಾ ಇರೋರಲ್ವಾ ಆ ಕಡೆಗೆ? ಆ ಫಿಶಿಂಗ್ ಮುಗಿಸಿ ಆಚೆಗೆ ಹೋಗ್ತಾ ಇದ್ದವ್ರ? ಹೌದೌದು, ಬೆಳಿಗ್ಗೆ ಅದು 3 ಗಂಟೆಗೆಲ್ಲ ಹೋಗ್ತಾರೆ ಅವರು. ಈಗ ಬಂದು ಮೀನ್ ಕಾಲ್ ಮಾಡ್ತಾರೆ. ನಿಮ್ ಟೀಮ್ ಹೆಸರು ಅಂತ ಹೇಳಿದ್ರಿ? ಜಯರಾಮ ದುರ್ಗ. ಜಯರಾಮ ದುರ್ಗಾಗೆ ಜಯವಾಗ್ಲಿ. 2 ಶಕ್ತಿ ಇದೆ ನೋಡಿ, ರಾಮನ್ ಶಕ್ತಿ, ದುರ್ಗನ್ ಶಕ್ತಿ 2 ಇದೆ. ರಾಮ ಅಂತ ಹೇಳಿದ್ರೆ ಅದು ನಮ್ಮ ಹತ್ರ ಒಂದು ರಾಮದೇವರ ಮಂದಿರ ಇದೆ. ಅಲ್ಲಿ ಆಚೆಗಿತ್ತಲ್ಲ ರಾಮದೇವರ ಮಂದಿರ, ಕಾಪು ಗೊತ್ತಲ್ಲ? ಹೌದು. ಕಾಪಲ್ಲಿ ಬರುವಾಗ ಉದ್ಯಾವರ ಅಂತ ಮಟ್ಟು ಬೀಚ್ ಉಂಟಲ್ಲ, ಆ ಬದಿಯವರೆಲ್ಲ ನಾವೆಲ್ಲ ಇಲ್ಲಿ. ಅಲ್ಲಿಂದ ಇಲ್ಲಿ ಟೆಂಪೋದಲ್ಲಿ ಬಂದು ಇಲ್ಲಿ ದೋಣಿಯಲ್ಲಿ ಬರ್ತೇವೆ. ದೋಣಿಯಲ್ಲಿ ಮಲ್ಪೆಯಲ್ಲಿ ಇರ್ತದೆ. ಇದು ನದಿ ಹಾಗೂ ಸಮುದ್ರ ಒಟ್ಟಾಗುವ ಜಾಗ. ಇದು ನದಿ, ಅದು ಸಮುದ್ರ. ಅದು ದೋಣಿ ಸಮುದ್ರದಲ್ಲಿ ಹೋಗ್ತುಂಟು, ನಾವು ನದಿಯಲ್ಲಿ ಈಗ ಜಾಯಿಂಟ್. ಇದು ಜಾಯಿಂಟ್. ಹಾಗಾದ್ರೆ ಇದು 2ನೇ ಸಲ ನಾನು ಬರ್ತಿರೋದು. ಆಚೆಯಿಂದ ಬಂದಿದ್ದೆ, ಇಲ್ಲಿಗೆ ಸಿಕ್ಕಿರ್ಲಿಲ್ಲ. ಇಲ್ಲಿ ನೋಡಿ, ಸೈಂಟ್ ಮ್ಯಾರೀಸ್, ಮಲ್ಪೆ ಬೀಚ್. ಅದ ಅಲ್ಲಿ ತೋರ್ತಿದ್ದದ ಸೈಂಟ್ ಮ್ಯಾರೀಸ್. ಅದು ಬೊಂಡ ಉಂಟು. ಈಗ ಸಮುದ್ರ ಮಲ್ಪೆ ಬೀಚ್, ಸೈಂಟ್ ಮ್ಯಾರೀಸ್. ಇದು 3 ಕಲ್ಲು ಉಂಟಲ್ಲ, ಇದು ಟಿಪ್ಪುನ ಕೋಟೆ ಅಂತ ಹೇಳ್ತಾರೆ. ಟಿಪ್ಪು ಕಾಲದಲ್ಲಿ ಅದರಲ್ಲಿ ಕೋಟೆ ಕಟ್ಟಿದ್ರು. ಇದು ಎಲ್ಲ ಲೈಟ್ ಹೌಸ್ ಎಲ್ಲ ಆ ಕಾಲದ್ದು ಇರ್ತದೆ. ಇಲ್ಲೆಲ್ಲ ಕುದುರೆ ಸಾಗಿದ ಮಾಡೆಲ್ಲ ಉಂಟು ಅದ್ರಲ್ಲಿ, ಮನೆ ಎಲ್ಲ ಉಂಟು ಅದ್ರಲ್ಲಿ. ಈಗ ಯಾರಿಲ್ಲ, ಮುಂಚೆ ಎಲ್ಲ ಕಾವಲ್ಗಾರ ಎಲ್ಲ ಇದ್ರು. ಮುಂಚೆ ದನ ಆಡು ಎಲ್ಲ ಇತ್ತು ಇದ್ರಲ್ಲಿ, ಈಗ ಏನಿಲ್ಲ. ಇಲ್ಲಿ ಲೈಟ್ ಹೌಸ್ ಕಾಣ್ತದೆ, ಒಳ್ಳೆ ಕಾಣ್ತದಲ್ಲ, ಅದು ಕಾಪು ಲೈಟ್ ಹೌಸ್. ಕಾಪು ಲೈಟ್ ಹೌಸ್ ಅದು? ಓ ಮೈ ಗಾಡ್, ಇಷ್ಟ ಹತ್ತದಲ್ಲಿದೀವಾ? ಇದೆಲ್ಲ ಕಾಣ್ತಲ್ಲ. ಓಕೆ, ಇನ್ನೊಂದು ರೌಂಡ್ ಆಗಿ ಇಲ್ಲಿ ಹೋಗುವ. ಆ ಅಲೆಗಳದು. ಈಗ ಆಕ್ಚುಲಿ ಆ ಸಮುದ್ರದ ಫೀಲ್ ಅನ್ನಿಸ್ತಾ ಇದೆ, ಅಲೆಗಳ ಫೀಲಿಂಗ್. ಈಗ ಅಲೆ ಎಲ್ಲ ಕಮ್ಮಿ ಉಂಟು. ಹೌದಾ? ನನಗೆ ಜಾಸ್ತಿ ಅನಿಸ್ತಿದೆ. ತಲೆಗೆ ಏನಾಗುದಿಲ್ಲ. ಇಲ್ಲ, ಆ ತರದೇನು ಪ್ರಾಬ್ಲಮ್ ಇಲ್ಲ. ಟೂರಿಸ್ಟ್ ಬೋಟ್ ಹೊರಡ್ತು ಸೆಂಟ್ ಮೇರಿಸ್ ಐಲ್ಯಾಂಡ್ಗೆ. ನಿಮ್ಗೆಲ್ಲ ಈ ಪ್ಲೇಸ್ ಗಳು ಅಷ್ಟು ಚೆನ್ನಾಗಿ ಗೊತ್ತಾಗ್ಬಿಟ್ಟಿರುತ್ತಲ್ವಾ, ಎಲ್ಲಿ ಏನಿದ್ದೇವೆ, ಯಾವ ದಿಕ್ಕಲ್ಲಿದ್ದೇವೆ?
ಆ ಸಮುದ್ರದ ಮಧ್ಯೆ ಹೋದ್ರೆ ಸಾಮಾನ್ಯವಾಗಿ ದಿಕ್ಕುಗಳೆಲ್ಲ ಕಂಡುಹಿಡಿಯೋದು ಕಷ್ಟ ಆಗುತ್ತೆ, ಎಲ್ಲ ಒಂದೇ ತರ ತೋರುತ್ತಲ್ಲ. ಒಂದು ಅಂತ ಹೇಳಿದ್ರೆ ಸೂರ್ಯ ಹಾ ಬೆಳಿಗ್ಗೆ ಈ ಸೈಡ್ ಇರ್ತಾನೆ, ಭೂಮಿ ಸೈಡ್ ಹಾ ಇರ್ತಾನೆ, ಹಾ ಹಾ ಸಂಜೆ ಆ ಸೈಡ್ ಇರ್ತಾನೆ. ಸೂಪರ್. ನಮ್ಗೆ ಏನಾದ್ರು ಭೂಮಿ ಕಾಣಿಲ್ಲ ಅಂದ್ರೆ ಸಮುದ್ರಕ್ಕೆ ಹೋದಾಗ ಡೀಪ್ ಹೋದಾಗ ಎಲ್ಲ ಕಾಣೋದಿಲ್ಲ. ಓಕೆ. ಆವಾಗ ಒಂದು ಸೂರ್ಯ ಮತ್ತೊಂದು ಅಲೆ, ಅಲ್ಲೇ ಸಮುದ್ರ ಅಲ್ಲೇ ಉಂಟಲ್ಲ ಓಕೆ. ಅದು ಒಂದೇ ಸೈಡ್ ಬರ್ತದೆ, ಹಾ ಭೂಮಿ ಸೈಡ್ಗೆ ಬರ್ತಾ ಇರ್ತದೆ. ಹಾ ಹಾ ಅಲ್ಲಿ ಭೂಮಿ ಇದೆ ಅಂತ ಅಂದಾಜು. ಅಂದಾಜು. ಟೂರಿಸ್ಟ್ ಬೋಟ್ ಓ ಹಾಯ್ ಮಾಡಿ. ಗಮ್ಮತ್ತಲ್ಲ ಹಾಯ್ ಮಾಡಿ. ಹಾಯ್ ಹಾಯ್ ವಾವ್, ಟೂರಿಸ್ಟ್ ಫುಲ್ ಗಮ್ಮತ್ತಲ್ಲಿ ಹೋಗ್ತಿದ್ರು. ಹೋಗ್ಲಿಕ್ಕಿಲ್ವಾ ಅದರಲ್ಲಿ? ಆ ಸೈಂಟ್ ಮ್ಯಾರೇಜ್ ಹೋಗ್ಲಿಕ್ಕಿಲ್ವಾ ಅದರಲ್ಲಿ? ಇಲ್ಲ, ಹೋಗಿದ್ದೇನೆ ನಾನು ಒಂದ್ಸಲ, ಆದ್ರೆ ನನಗೆ ಅದಕ್ಕಿಂತ ಇದೇ ಗಮ್ಮತ್ ಅನಿಸ್ತಿತ್ತು. ನಿಖಿಲ್ ಇದು ನೋಡಿ, ಅಲೆಗಳು ನೋಡ್ಬೇಡ. ಇನ್ನೊಂದು ಪರ್ಸಿನ್ ಬೋಟ್ ಬಂತು ನೋಡಿ, ಅದು ಶೂಟ್ ಮಾಡಿ. ಅದಾ? ಓ ಓಕೆ ಓಕೆ. ಅದು ನಮ್ ತರನೇ ಇದು ಬೋಟ್. ಹಾ 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 ಹಾ. ಇವರು ಹೋದ್ರೆ 2-3 ದಿವಸನೂ ನಿಲ್ತಾರೆ ಹೌದಾ? ಸಮುದ್ರದಲ್ಲಿ. ಸಮುದ್ರದಲ್ಲೇ, ಅದೇ ಕೇಳ್ಪಟ್ಟೆ ಅದನ್ನ, ಸಮುದ್ರದಲ್ಲೇ ನಿಲ್ತಾರೆ ಅಂತ. ಚಂದ ಇದೆ. ಇದೊಂಥರ ಎಷ್ಟು ಲಕ್ಷ ಕೊಟ್ಟು ಗಟ್ಟಿ ಕುತ್ಕೊಳ್ಳಿ, ಈಗ ಗಟ್ಟಿ, ತುಂಬಾ ಗಟ್ಟಿ ಕುತ್ಕೊಳ್ಳಿ, ತುಂಬಾ ಗಟ್ಟಿ ಕುತ್ಕೊಳ್ಳೋದಕ್ಕೆ. ಗಟ್ಟಿ ನಿಖಿಲ್ ಗಟ್ಟಿ ಇರ್ಬೇಕಂತ. ಗಟ್ಟಿ 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 ತುಂಬಾ ಗಟ್ಟಿ. ನಮ್ ಹುಡುಗ ಅರ್ಧ ಚಂಡಿ ಅದ. ತೊಂದ್ರೆ ಇಲ್ಲ, ಮೊಬೈಲ್ ಇಲ್ಲಲ್ಲ ಅಲ್ಲಿ ಕಿಸೆಯಲ್ಲಿ ತೆಗಿ. ಮೊಬೈಲ್ ಅಡ್ಡಿಲ್ಲ ಅಡ್ಡಿಲ್ಲ. ಇದೇ ಅಲ್ವಾ ನೀವ್ ಹೇಳಿದ್ದು ಶಿಪ್ ಯಾರ್ಡ್? ಹೌದೌದು, ಮೊನ್ನೆ ಒಂದು ಶಿಪ್ ಹೋಯ್ತು ರೆಡಿ ಆಗಿ. ಹೌದಲ್ಲ, ಎಷ್ಟು ದೊಡ್ಡದಾಗಿದೆ. ಶಿಪ್ ಯಾರ್ಡ್ ಲಿಮಿಟೆಡ್ ಯಾರ್ದು? ಕೊಚ್ಚಿನ್ ಮಲ್ಪೆ, ಉಡುಪಿ ಕೊಚ್ಚಿನ್ ಓಕೆ, ಪಾರ್ಟ್ನರ್ಶಿಪ್ ಅಲ್ಲಿ ನಡೀತಾ ಇರುವಂತದ್ದು ಉಡುಪಿ ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್. ಓಕೆ, ಹಾಗಾದ್ರೆ ಇದಿಷ್ಟು ಇವತ್ತಿನ ನನಗೆ ಸಿಕ್ಕಂತಹ ಖುಷಿಯ ಕ್ಷಣಗಳು. ಖುಷಿಯ ಗಳಿಗೆಗೆ ಗುಳಿಗೆ ಯಾಕೆ ಅನ್ನೋ ತರ ಈ ತರ ಖುಷಿ ಸಿಗ್ತಾ ಇದ್ರೆ ಖಂಡಿತವಾಗ್ಲೂ ನಮ್ಮ ಆರೋಗ್ಯ ಇನ್ನೂ ಚೆನ್ನಾಗಿರುತ್ತೆ. ಮೀನುಗಾರಿಕೆಯ ಇಡೀ ಜೀವನವನ್ನ ಅವಲೋಕಿಸ್ಬೇಕು ಅಂತಂದ್ರೆ ಅದು ಸಮುದ್ರದಷ್ಟೇ ಆಳ, ಅದಷ್ಟೇ ಅಗಲ. ಸೊ ಸಮುದ್ರದಷ್ಟೇ ಆಳ ಮತ್ತು ಅಗಲ. ಹಾಗಿರ್ಬೇಕಾದ್ರೆ ಅದರಲ್ಲಿ ಒಂದು ಅಟ್ಲೀಸ್ಟ್ ಒಂದು ಹಿಡಿ ನೀರಿನಾದ್ರೂ ಅಂಶನ ನನಗೆ ಇವತ್ತು ತಿಳ್ಕೊಳ್ಳುವಂತ ಒಂದು ಸದಾವಕಾಶ ಸಿಕ್ತು. ಈ ಸದಾವಕಾಶಕ್ಕೆ ನಿಮಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗೋದಿಲ್ಲ. ಈ ನಮ್ಮ ಇಡೀ ವಿಡಿಯೋದಲ್ಲಿ ಸಾರಥಿಯಾಗಿದ್ದವರು ನೀವು. ಅಷ್ಟು ಚೆನ್ನಾಗಿ ಹೇಳಿದ್ರಿ, ಎಲ್ಲಾ ಇನ್ಫಾರ್ಮೇಶನ್ಸ್ ಗಳು ಕೊಟ್ಟಿದ್ದೀರಾ. ರಾಘು ಅವರೇ, ಕರೆಕ್ಟ್ ಅಲ್ವಾ? ರಾಘು ಅವರೇ, ನಿಮಗೆ ನಮ್ಮ ಅನಿಕೇತನ ಯೂಟ್ಯೂಬ್ ಚಾನೆಲ್ ನ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಆದಷ್ಟು ಬೇಗ ವಿಡಿಯೋ ಬರುತ್ತೆ, ನೀವು ನೋಡ್ಬೇಕು. ಜೊತೆಗೆ ಈ ವಿಡಿಯೋ ನೋಡ್ತಿರೋ ಎಲ್ರಿಗೂ, ಎಲ್ಲರ ಮೂಲಕವಾಗಿ ನಿಮಗೆ ಒಂದು ದೊಡ್ಡ ಸಲಾಮನ್ನ ಹೇಳ್ತಾ ಇದ್ದೇವೆ. ನಮಸ್ಕಾರ. ನೀವು ಮಾಡೋ ಕೆಲಸ ನಿಜಕ್ಕೂ ಅಷ್ಟಿಷ್ಟಲ್ಲ, ಅಂತಿಂತದ್ದಲ್ಲ. ನಿಮ್ಮ ಮೂಲಕವಾಗಿ ಎಲ್ಲಾ ಮೀನುಗಾರರಿಗೂ ನಮ್ಮ ಹೃದಯ ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಅನಿಕೇತನದ ವಿಶೇಷ. ಮತ್ತಷ್ಟು ವಿಶೇಷ ಕಂಟಿನ್ಯೂ ಆಗುತ್ತೆ ಮುಂದಿನ ಎಪಿಸೋಡ್ ನಲ್ಲಿ. ಧನ್ಯವಾದಗಳು.